ಇದೊಂದು ಕ್ವಶನ್ ಇದೆ ನೋಡ್ರಿ. ಏನು, ಭಾರತೀಯ ಸಂವಿಧಾನದ ಯಾವ ವಿಧಿಯು ಸಂಸತ್ತಿನಲ್ಲಿ ನ್ಯಾಯಾಧೀಶರ ನಡವಳಿಕೆಯ ಚರ್ಚೆಯ ಮೇಲೆ ನಿರ್ಬಂಧವನ್ನ ವಿಧಿಸುತ್ತದೆ ಅಂತ. ಸಂಸತ್ತಿಗೆ ಚರ್ಚೆ ಮಾಡುವ ಅಧಿಕಾರ ಇದೆ, ಯಾವುದೇ ವಿಷಯವನ್ನ ಚರ್ಚೆ ಮಾಡುವ ಅಧಿಕಾರ ಇದೆ. ಆದರೆ ಒಂದು ವಿಷಯವನ್ನ ಹೊರತುಪಡಿಸಿ ಬೇರೆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡುವ ಅಧಿಕಾರ ಸಂಸತ್ತಿಗಿದೆ. ಆದ್ರೆ ಆ ಒಂದು ವಿಷಯ ಯಾವುದಪ್ಪ ಅಂತಂದ್ರೆ ನ್ಯಾಯಾಧೀಶರ ನಡವಳಿಕೆಯ ಚರ್ಚೆ. ಅಂದ್ರೆ ಆಕ್ಟಿಂಗ್ ಆಫ್ ದಿ ಅಥವಾ ಆಕ್ಟ್ಸ್ ಆಫ್ ದಿ ಜಡ್ಜಸ್ ಕೆನಾಟ್ ಬಿ ಡಿಸ್ಕಷನ್ ಇನ್ ದಿ ಪಾರ್ಲಿಮೆಂಟ್ ಅಂತೇಳಿ ಕೇಳಕತ್ತಾರ ಅವರು. ಹಂಗಂತೇಳಿ ಯಾವ ವಿಧಿ ನಮಗೆ ಸ್ಪಷ್ಟಪಡಿಸ್ತೈತಿ? ಯಾವ ವಿಧಿ ಇದೆಯಲ್ಲ, ಯಾವ ವಿಧಿ, ಸಂವಿಧಾನದ ಯಾವ ಕಲಂ ಈ ಜಡ್ಜಸ್ ಗಳ ಬಗ್ಗೆ ನೀವು ಚರ್ಚೆ ಮಾಡುವಂಗಿಲ್ಲ ಅಂತ ಹೇಳಕತೈತಿ ಅಂತ ಕೇಳಿದ್ರೆ ಅದು ಆರ್ಟಿಕಲ್ 121. ಆರ್ಟಿಕಲ್ 110 ಅನ್ನತ್ತೆ ಕೇಳ್ತಾರ ಅವರು. ಆನ್ಸರ್ ಬರ್ತಾರೆ 110ನೇ ವಿಧಿ ಹೇಳ್ತೈತಿ ಅಂತ ಕೇಳ್ತಾರೆ. ಆದ್ರೆ 110ನೇ ವಿಧಿ ಏನ್ ಹೇಳ್ತೈತಿ ಅಂತ ನಮ್ಗೆ ಗೊತ್ತಿರಬೇಕು. ಏನ್ ಹೇಳ್ತೈತಿ? ಮನಿ ಬಿಲ್ ನ ಡೆಫಿನಿಷನ್ ಬಗ್ಗೆ ಹೇಳ್ತೈತಿ. ಹಣದ ಮಸೂದೆಯ ವ್ಯಾಖ್ಯಾನವನ್ನ ಮಾಡೋದು ಯಾವುದು ಅಂತಂದ್ರೆ ಆರ್ಟಿಕಲ್ 110.